ಪಾಕ್ ವಿರುದ್ಧದ ಯುದ್ಧದಲ್ಲಿ ಸ್ವದೇಶಿ ಅಸ್ತ್ರಗಳ ಪರಾಕ್ರಮ. ಪಾಕ್ ಏರ್ಬೇಸ್ ಭಯೋತ್ಪಾದಕರ ನೆಲೆಗಳನ್ನ ಒಡಿಸ್ ಮಾಡಿದ್ದು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ನತ್ತ ಇಡೀ ವಿಶ್ವದ ಚಿತ್ತ ನೆಟ್ಟಿದೆ. ಈಗ ಚೀನಾ ಟರ್ಕಿ ಮಿಸೈಲ್ಸ್ ಡ್ರೋನ್ ಅನ್ನ ಭಾರತ ಒಡಿಸ್ ಮಾಡಿದ್ದು ಚೀನಾ ಟರ್ಕಿ ದೇಶದ ವೆಪನ್ಗಳಿಗೆ ಮಾರುಕಟ್ಟೆ ಈಗ ಕುಸಿತವಾಗಿದೆ. ಚೀನಾದಿಂದ ಸಾಕಷ್ಟು ವೆಪನ್ಸ್ಗಳನ್ನ ಬೇರೆ ಬೇರೆ ದೇಶಗಳು ಆಮದು ಮಾಡಿಕೊಳ್ತಾ ಇದ್ವು. ಈಗ ಚೀನಾ ಮತ್ತೆ ಟರ್ಕಿ ದೇಶದ ವೆಪನ್ಗಳಿಗೆ ಮಾರುಕಟ್ಟೆಯಲ್ಲಿ ಕುಸಿತವಾಗಿದೆ. ಬೇಡಿಕೆ ಕಡಿಮೆಯಾಗಿದೆ. ಬೇರೆ ದೇಶದಿಂದ ಭಾರತದ ಡಿಫೆನ್ಸ್ ಮೆಟೀರಿಯಲ್ಗೆ ಈಗ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದ್ದು ಮೇಕ್ ಇನ್ ಇಂಡಿಯಾದ ಅಸ್ತ್ರಗಳ ಬಗ್ಗೆ ಇಡೀ ಜಗತ್ತು ಇಡೀ ವಿಶ್ವ ಕೊಂಡಾಡ್ತಾ ಇದೆ. ಯಾಕಂದ್ರೆ ಈಗ ನಡೆದಂತಹ ಅಂದ್ರೆ ಪೆಹಲ್ಗಾಮ್ ದಾಳಿಯ ನಂತರ ಭಾರತ ಕೊಟ್ಟಂತಹ ಪ್ರತ್ಯುತ್ತರಕ್ಕೆ ಈಗಾಗಲೇ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಏನು ಪಾಕಿಸ್ತಾನದ ಡ್ರೋನ್ಗಳಾಗಿರ್ಬೋದು, ಮಿಸೈಲ್ಸ್ಗಳನ್ನ ನಮ್ಮ ಭಾರತದ ಅಸ್ತ್ರಗಳು ಉಡೀಸ್ ಮಾಡಿದ್ದು ಈಗ ಇಡೀ ಜಗತ್ತಿಗೆ ಗೊತ್ತಾಗಿದ್ದು ಮೇಕ್ ಇನ್ ಇಂಡಿಯಾ ಅಸ್ತ್ರಗಳ ಬಗ್ಗೆ ಇಡೀ ವಿಶ್ವ ಕೊಂಡಾಡ್ತಾ ಇದೆ. ಭಾರತದ ಅಸ್ತ್ರಗಳ ಬಗ್ಗೆ ಇಡೀ ಜಗತ್ತು ಈಗ ಮಾತನಾಡ್ತಾ ಇದ್ದು ಇದೆಲ್ಲದರ ಮಧ್ಯೆ ಏನು ಚೀನಾ ಟರ್ಕಿ ಮಿಸೈಲ್ಸ್ ಡ್ರೋನ್ ಅನ್ನ ಭಾರತ ಉಡೀಸ್ ಮಾಡಿದ್ದು ಈಗ ಚೀನಾದ ಶಸ್ತ್ರಾಸ್ತ್ರಗಳಿಗೆ ಬೇಡಿಕೆ ಕಡಿಮೆಯಾಗಿದೆ. ಬೇರೆ ದೇಶದಿಂದ ಭಾರತದ ಡಿಫೆನ್ಸ್ ಮೆಟೀರಿಯಲ್ಗೂ ಕೂಡ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ.